ಮಾಡಿರೋದು ಮಾದೇವ್ ಶೆಟ್ಟಿ ಅವರು. ನೋಡಿ ಈಗ ಚೂಸ್ಕೊಂಡು ಹೋಗ್ತೀನಿ ಹೇಗಿರುತ್ತೆ ಅಂತ. ಹಲೋ ಹಾಯ್, ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮಗೆ ಒಂದು ಮಾಡಿಫೈ ಆಗಿರೋ ಒಂದು ಒಳ್ಳೆ ಗಾಡಿನ ತೋರಿಸೋಣ ಅಂತ ಬಂದಿದ್ದೀನಿ. ಯಾವುದಿರ್ಬೋದು ಹೇಳಿ, ಬನ್ನಿ ಈಗ ತೋರಿಸ್ತೀನಿ ಯಾವುದು ಅಂತ ಗಾಡಿ ನಿಮಗೆ. ತೋರ್ಸೋಕೆ ಬಂದಿರೋ ಗಾಡಿನೇ ಈ ಮಾಡಿಫೈ ಆಗಿರೋ XL50 100 ಅಲ್ಲ, XL50 ಹೆವಿ ಡ್ಯೂಟಿ. ಈಗ ಇದು ಬಂದು ಮಿಶ್ರ ತಳಿಯಾಗಿ ಈ ಗಾಡಿ ನೇಮ್ ಬಂದು ಈಗ ಕಾಣ್ತಿದೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ನಿಮ್ಗೆ ಆ ಕಡೆ ತೋರಿಸ್ತೀನಿ. ಈ ಗಾಡಿ ನೇಮ್ ಎಂದು ಮಿಶ್ರ ತಳಿ ವಿತ್ KTM ಡ್ಯೂಕ್, ಸಾರಿ ವಿತ್ KTM RC 200 ಅದರ ಮಿಶ್ರ ತಳಿ ಅಂತ. ಈಗ ಕಲರ್ ನೋಡಿ ಹಾಗೇ ಇದೆ. ಇದು ಬಂದು ಇಲ್ಲಿ ಈ ಕಡೆ ಯಮಹ, ಈ ಕಡೆ KTM ಎರಡು ಮಿಶ್ರ ಆಗಿ TVS KTM ಮತ್ತು ಇನ್ನೂ ಎಲ್ಲನೂ ಮಿಶ್ರ ಆಗಿರೋ ಈ ಗಾಡಿ ಹೇಗಿದೆ ನೋಡಿ. ಇದು ಬಂದು ಹೊಸ ಫುಲ್ಲಿ ನ್ಯೂ ಗಾಡಿ ನೋಡಿ. ನಂಬರ್ ಪ್ಲೇಟ್ ಇಲ್ಲ, ಮುಂದೇನೂ ಇಲ್ಲ, ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಈ ಗಾಡಿ ಬಗ್ಗೆ ತಿಳಿಸ್ಬೇಕು ಅಂದರೆ RC ಯಮಹ ಮಾಡಿಫೈ ವಿತ್ TVS ಬೈಕು. ಇದ್ರ CC ಬಂದು 69.7 CC ಏನೋ ಬರುತ್ತೆ. RPM 5000 RPM ಲಾಸ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ 50ರಿಂದ ಒಂದು 70 ಸ್ಪೀಡು. 70 ಹೋಗಲ್ಲ, ಮಿನಿಮಮ್ ಸ್ಪೀಡ್ ಅಂದರೆ ಒಂದು 50. ಫುಲ್ಲು ನೋಡಿ ಹೇಗಿದೆ ಗಾಡಿ, ಫುಲ್ಲು ಮಾಡಿಫೈ. ಇಂಡಿಕೇಟ್ರ್ ನೋಡಿ KTMದು, ಒರಿಜಿನಲ್ ಅಲ್ಲ, ನಾರ್ಮಲ್ ಏನೋ ತೊಗೊಂಡು ಹಾಕಿದ ನಮ್ಮ ಹುಡುಗ. ಪೈಂಟ್ ನೋಡಿ ಹೇಗೆ ಮಾಡಿದ್ದಾನೆ ನೋಡಲ್ಲ ಗಾಡಿ ಹೇಗಿದೆ. ಇದು ಒಂದು 360 ಒಂದು ವ್ಯೂ ತೋರಿಸ್ಬಿಡ್ತೀನಿ ಹೇಗಿರುತ್ತೆ ಗಾಡೀಲಿ. ಈಗ ಫುಲ್ ಅಲ್ಟ್ರಾ ಮಾಡಿಫೈ ಗಾಡಿ. ಈಗ ಒಂದು ರೈಡ್ ಹೋಗಿ ಬಂದ್ಬಿಡೋಣ, ರೈಡ್ ಹೇಗಿರುತ್ತೆ ಬನ್ನಿ ಹೋಗ್ಬರೋಣ. ಸ್ಟಾರ್ಟ್ ಮಾಡೋಣ ಗಾಡಿ ಹೇಗಿದೆ. ಸ್ಟಾರ್ಟ್ ಆಯ್ತಿಲ್ಲ ಗುರು, ಫಸ್ಟ್ ಕಿಕ್ ಆಗಲ್ಲ ಬಿಡಿ. ಸೆನ್ಸಾರ್ ಗುರು, ಸೆನ್ಸಾರು ಸ್ಟ್ಯಾಂಡ್ ಇದ್ದಿಲ್ವಲ್ಲ ಅದಕ್ಕೆ. ಈ ಗಾಡೀಲಿ ಸೆನ್ಸಾರ್ ಇದೆ ನೋಡಿ. ಬರೀ ಡೌಗಳು ಈಗ ಸ್ಟಾರ್ಟ್ ಮಾಡ್ತೀನಿ. ಅವಲೇ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ನಲ್ಲ, ಸೆನ್ಸಾರ್ ಸ್ಟ್ಯಾಂಡ್ ಅಲ್ಲ, ಸ್ಟಾರ್ಟ್ ಆಗಲಿಲ್ಲ. ಫುಲ್ ಮಾಡಿಫೈ ಬೈಕ್ ಆದ್ರಿಂದ ಈಗ ಸ್ಟ್ಯಾಂಡ್ ಇಟ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡೋದಲ್ಲ ಹೇಗೆ ಸ್ಟಾರ್ಟ್ ಆಯಿತು. ಬನ್ನಿ ಒಂದು ರೈಡ್ ಹೋಗಿ ಬಂದ್ಬಿಡೋಣ. ನೋಡಿ KTM ಸೌಂಡ್ ಕೇಳಿಸ್ತೀವಿ, ತೋರಿಸ್ತೀನಿ. KTM ಸೌಂಡ್ ನೋಡಿ. KTM ಯಮಹ TVS ಮೆರ್ಜ್ ಆಗಿರೋ ಬೈಕ್ ಸೌಂಡ್ ಹೇಗಿದೆ. ಈಗ ಒಂದು ರೈಡ್ ಹೋಗಿ ಬಂದ್ಬಿಡೋಣ ಬನ್ನಿ ಹೇಗಿರುತ್ತೆ ನೋಡೋಣ. ಈಗ ರೈಡ್ ಹೋಗ್ತೀನಿ ಬನ್ನಿ ಹೋಗೋಣ. ಸ್ವಲ್ಪ ನಿಧಾನ ಮೂವ್ ಆಗೋದಿದೆ, ಟ್ರೈನ್ ಥರ ಇದು. ನಿಧಾನ ಮೂವ್ ಆಗಿ ಆಮೇಲೆ ಪಿಕಪ್ ತೊಗೊಳ್ಳೋದು. ಈಗ ನಮ್ಮ ಏರಿಯಾದಿಂದ ಹೈವೇಗೆ ಹೋಗ್ತೀನಿ. ಹೈವೇಲಿ ಓಡ್ಸೋಣ, ಬಟ್ ಹೈವೇಲಿ ಯಾವ ಥರ ನುಗ್ಗುತ್ತೆ ನೋಡೋಣ. ಈಗ ಹೈವೇ ಬಂದಿದ್ದೀನಿ, ಗಾಡಿ ಮೀಟ್ರ್ ಬೋರ್ಡ್ ವರ್ಕ್ ಆಯ್ತಲ್ಲ, ಎಷ್ಟು ಸ್ಪೀಡ್ ಹೋಗೋದೇ ಗೊತ್ತಾಗಲ್ಲ, ಆದರೂ ಓಡಿಸ್ತೀವಿ ನೋಡೋಣ. ಎಲ್ಲ ಗಾಡಿಗಳು ನಮಗೆ ಸೈಡ್ ಹೊಡ್ಕೊಯ್ತವ್ರೆ, ನಾವೆಲ್ಲ ಗಾಡಿಗೆ ಈಗ ನಾವು ಸೈಡ್ ಹೊಡಿತೀವಿ ನೋಡಿ. ದಿಗಿದಿಗೆ ಕಾಲೆಲ್ಲ ಕೆಳಗೆಲ್ಲ ಜುಮ್ಮಂತ ಅದೇ, ಕೆಳಗೆಲ್ಲ ಕಾಲೆಲ್ಲ ಜುಮ್ಮಂತ ಅದೇ. ಸ್ವಲ್ಪ ವೈಬ್ರೇಟಿಂಗ್ ಜಾಸ್ತಿ ಇದೆ, ಮಾಡಿಫೈ ಮಾಡಿರೋ ಬೈಕ್ ಅಲ್ವಾ, ಅದಕ್ಕೆ ವೈಬ್ರೇಟಿಂಗ್ ಎಲ್ಲ ಇದೆ. ಹೋಗೋಬರೋಲ್ಲ ನಮಗೆ ಸೈಡ್ ಹೊಡಿತಾರೆ, ನಾವು ಹೊಡಿತೀವಿ ನೋಡಿ. ಗಾಡಿ ಓಡ್ಸೋಕ್ಕೆಲ್ಲ ಚೆನ್ನಾಗೈತೆ, ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಮಾಡಿಫೈ. TVS ಬಗ್ಗೆ ಮಾತಾಡ್ಬೇಕಾಗೋರು, ಬಡವ್ರು ಬಾದಾಮಿ ಥರ ಬೈಕು, 50ರಿಂದ 60 CC ಬೈಕು. ಎಲ್ಲ ಜನಗಳು ಲಗೇಜ್ ಆಟೋದಲ್ಲಿ ಲೋಡ್ ಹೊಡೆದಾಗ ಈ ಗಾಡಿ ಯಾವುದು ಲೋಡ್ ಹೊಡೆಯೋದು. ಗಾಡಿ ಹೇಗಿದೆ ಅದು, ಇನ್ನೂ ಮಾಡಿಫೈ ಕ್ರೂಸ್ ಕಂಟ್ರೋಲ್ ಆಗಿರೋ ಮಾಡಿಫೈ ಬೈಕ್ ಇದು. ನೋಡಿ ಈಗ ಕ್ರೂಸ್ ಕಂಟ್ರೋಲ್ ಕೊಡ್ತೀನಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಕ್ರೂಸ್ ಕಂಟ್ರೋಲ್ ಲಾಕ್ ಕೊಡ್ತಿದ್ದೀನಿ, ಲಾಕ್ ಆಯಿತು ನೋಡ್ಕೊಳ್ಳಿ. ಈಗ ಹೀಗೆ ಹೆಂಗೆ ಹೋಗ್ತಿದೆ ನೋಡಿ, ನೋಡಿದ್ರಾ ಮಿಶ್ರ ತಳಿ
ಟಿ ವಿ ಎಸ್ ಮತ್ತು RCಲಿ ಮಾಡಿಫೈ ಆಗಿರೋ ಬೈಕು. ಕ್ರೂಸ್ ಕಂಟ್ರೋಲ್ ಹೇಗೆ ವರ್ಕ್ ಆಗ್ತಿದೆ ನೋಡಿದ್ರಲ್ಲ. ಯಾರೋ ಸೈಡ್ ಹೊಡ್ಕೊಂಡ್ರಾಗ ಅದು ಟಿ ವಿ ಎಸ್ಸೇ, ಬಟ್ ಅದು 100. ಈಗ ಕ್ರೂಸ್ ಕಂಟ್ರೋಲ್ ಆಫ್ ಮಾಡ್ತೀನಿ. ಈಗ ನೋಡಿದ್ರಲ್ಲ ಹೇಗೆ ಮಾಡಿಫೈ ಮಾಡಿದ್ದಾರೆ ನೋಡಿ ಈ ಗಾಡಿದು. ಇದು ಹೇಗೆ ಅಂದರೆ ಟಿ ವಿ ಎಸ್ ಬಂದು ಜಮಾನ್ರಿಂದ ರೈತನಿಗೆ ಒಂಥರ ಫ್ರೆಂಡ್ ಇದ್ದಂಗಿದೆ. ಏನೇ ಲೋಡ್ ಹೊಡೆಯೋಕ್ಕಾಗ್ಬೋದು, ಏನೇ ಒಂದು ಮಾಡೋಕ್ಕಾಗ್ಬೋದು, ಏನೇ ಒಂದು ಕೆಲಸಕ್ಕೂ ಹೆವಿ ಡ್ಯೂಟಿ ಅಂದರೆ ಈ ಟಿ ವಿ ಎಸ್ XL ಹೆವಿ ಡ್ಯೂಟಿ. ಇದು ಬಂದು ಮಿನಿಮಮ್ 50 cc ಇರಬೇಕಷ್ಟೇ. 50 cc ಗಾಡಿ ಮಿನಿಮಮ್ 100ರಿಂದ 150 kgನೋ ಇಲ್ಲ ಒಂದು 200 kgನೋ ಎಷ್ಟೋ ಒಂದು ತೂಕ ಹಾಕಿದ್ರು ಇಂಥ ಗುಡ್ಡೆ ಬಾರೆಗಳನ್ನ ಯಾವುದೂ ಬಿಡ್ತಿಲ್ಲ. ಎಲ್ಲನೂ ಹೊತ್ಕೋವಂಥ ಶಕ್ತಿ ಈ XL ಹೆವಿ ಡ್ಯೂಟಿಗೆ. ಈ ಗಾಡಿ ನಾನು ಹುಡುಗ ಫುಲ್ಲು ಮಾಡಿಫೈ ಮಾಡಿ ಸಗದಾಗಿ ಮಾಡಿದ್ದಾನೆ. ಈ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಇದೆ, ತೋರಿಸಿದ್ನಲ್ಲ ಹೇಗೆ ಒಳ್ಳೆ ಬ್ರೇಕ್ ಇದೆ. ಡಿಸ್ ಬ್ರೇಕ್ ಒಂದು ಹಾಕಿಲ್ಲ, ನೆಕ್ಸ್ಟ್ ಅದನ್ನು ಅಪ್ಡೇಟ್ ಮಾಡ್ತಾರೆ. ಫುಲ್ಲು KTM ಮಾಡಿಫೈ ಇದೆ. KTM ತಿಳಿದು ಮಿಶ್ರ ಮಾಡಿ ಟಿ ವಿ ಎಸ್ನ ಮಾಡಿಫೈ ಮಾಡ್ತಿರೋದು. ಈ ಗಾಡಿ ಮಾತ್ರ ಸಗದಾಗಿ ಹೇಳ್ಬೇಕು ಅಂತಿರೋದು. ಮೈಲೇಜ್ ಬೇರೆ ಕೇಳೋಂಗಿಲ್ಲ. ಮೈಲೇಜ್ ಏನೂ ಗೊತ್ತಲ್ಲ. ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡಿದ್ರೆ ಮಿನಿಮಮ್ ಒಂದು 30ರಿಂದ 40 ಕೊಟ್ಟೆ ಕೊಡ್ತದೆ. ಸಖತ್ತು ಗಾಡಿ ನೋಡಿ. ಈ ಸೋನು ಈಗ ನೋಡಿ ಪಿಕಪ್ ಎಲ್ಲ ಸರಿಯಾಗಿ ಈಗ ಎತ್ತಿರೋ ಯಾರು ಈ ಗಾಡಿ ಆರನೇಗಿದೆ ಗೊತ್ತಾ? ಹಿಂಗೆ ಕೋಳಿ ಕಾಗೆ ಎರಡೂ ಮೆರ್ಜಾಗಿರೋ ವಾಯ್ಸು ನೋಡಿ. ಈಗಲೂ ನೋಡಿ ಹೀಗೆ ಟಾಟಾ ಟಿ ವಿ ಎಸ್, ನಮ್ಮ ಟಾಟಾ ನಮ್ಮದು ಟಿ ವಿ ಎಸ್ಸೇ ನೋಡಿರಲ್ಲ. ಈಗಲೂ ನೋಡಿ ಲೋಗೋ ಬರೋರೆಲ್ಲ ನಮ್ಮ ಗಾಡಿ ಮಾಡ್ತಾರೆ. ನನಗೆ ಚಲೋ ನಾವು ಗೊತ್ತಲ್ಲ, ನಮ್ಮದು ಮಸ್ತು ಗಾಡಿ ಮಾತ್ರ ಮಸ್ತು ನೋಡಿ. ಹೆವಿ ಡ್ಯೂಟಿ ಅಂತ ಸುಮ್ಮನೆ ಕರೆಯಲ್ಲ ಇದಕ್ಕೆ. ಇದೆ ರೈಡ್ ಮಾಡೋಕೆ ಹೋದ್ರೆ ಲಾಂಗ್ ಹೋಗ್ತಕ್ಕೆ ಅದಕ್ಕೆಲ್ಲ ಆಗಲ್ಲ ಈ ಗಾಡಿ. ಏನು ಸುಮ್ಮನೆ ನಾರ್ಮಲಾಗಿ ಓಡಾಡ್ಕೊಳ್ಳೋಕ್ಕೆ ಮಸ್ತ್ ಅಂತ ಹೇಳ್ಬೋದು. ಕ್ರೂಸ್ ಕಂಟ್ರೋಲ್ ಇರೋ ಗಾಡಿ ಹೇಗೆ ಇಲ್ಲ. ಕ್ರೂಸ್ ಕಂಟ್ರೋಲ್ ಅಂತ ಮಸ್ತಾಗಿ ಹೋಗ್ತಾ ಇರುತ್ತೆ. ಬೇಕು ಮೈಲೇಜು ಬಗ್ಗೆ ಮಾತಾಡೋಂಗಿಲ್ಲ. ಹೆವಿ ಡ್ಯೂಟಿ ಅಂದರೆ ಹೇಳೋಂಗೆ ಇಲ್ಲ. ಜಮಾನದಲ್ಲಿ ರೈತರು ಮಾತ್ರ ಒಳ್ಳೆ ಸಪೋರ್ಟ್ ಮಾಡಿದಂಥ ಗಾಡಿ. ಈಗಲೂ ಅಷ್ಟೇ 1 ಲೀಟ್ರ್ ಪೆಟ್ರೋಲ್ಗೆ 100 ml 150 ml ಪೆಟ್ರೋಲ್ ಜೊತೆಲಿ ಆಯಿಲ್ ಹಾಕ್ಬಿಟ್ರೆ ಈಗ ಅಂದ್ಕೊಂಡು ಹೋಗ್ತಾ ಇರುತ್ತೆ. ಜಮಾನ RX ಅದೇ ಥರ ಟಿ ವಿ ಎಸ್. RXಲ್ಲಿ ಶೋಕಿ ಮಾಡ್ಬೋದು, ಟಿ ವಿ ಎಸ್ಸಲ್ಲಿ ಏನೇ ಒಂದು ಫೆಸಿಲಿಟಿ ಯೂಸ್ ಮಾಡ್ಬೋದು. ಹೇಗಿದೆ ಗಾಡಿ. ನಾವೆಲ್ಲ ವೆಯ್ಟ್ಗೆ ಎಷ್ಟು ಹೋಗ್ತಾ ಇದ್ರೆ ನೀವು ನಂಬಕ್ಕಾಗಲ್ಲ. ನಾವೆಲ್ಲ ಮಿನಿಮಮ್ 100 kg ಇದ್ದೀವಿ ಅಂದರೆ ನಾವು ಡಬಲ್ ಬೇರೆ ಇದ್ದೀವಿ. ಅದು ನಮ್ಮ ಎತ್ಕೊಂಡು ಸಗರ ಹೋಗ್ತೈತೆ ಅಂದರೆ ಗಾಡಿ ಅಷ್ಟೇ ಇಲ್ಲ. ಒಂದು ರೈಡ್ ಮಾಡಿಕೊಂಡು ಈ ಗಾಡಿ ಓಡಿಸ್ಕೊಂಡು ಗಾಡಿ ಜೊತೆ ಒಂದು ರೈಡ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು, ಮಸ್ತಾಗಿದೆ. ಆದರೂ ನೋಡಿ ನಮ್ಮ ಹುಡುಗನ ಕಲೆ ಹೇಗಿದೆ. ಟಿ ವಿ ಎಸ್ ಗಾಡಿ ಕಲರ್ ಚೇಂಜ್ ಮಾಡಿ ಏನೇನೋ ಮಾಡಿ ಇಂಡಿಕೇಟ್ರು ಚೇಂಜ್ ಮಾಡಿ ಡಿಫ್ರೆಂಟಾಗಿ ಮಾಡಿದ್ದಾನೆ. ಯಾವ ಮೆಕ್ಯಾನಿಕ್ ಅಂತೂ ಮಾಡಿರೋದಲ್ಲ, ಎಲ್ಲ ಓನಾಗಿ ನಮ್ಮ ಹುಡುಗನೇ ಮಾಡಿರೋದು. ಚೆನ್ನಾಗಿ ಪೈಂಟ್ ಮಾಡಿದ್ದಾನೆ. ಪೈಂಟ್ ಮಾಡಿ ಏನೋ ಮಾಡಿಫೈ. ಈ ಗಾಡೀಲಿ ಏನಂದರೆ ಏನೂ ಇರಲಿಲ್ಲ, ಎಲ್ಲ ಒದ್ರೋಗಿ ಮನೆತ ಬಿದ್ದಿದ್ದ ಗಾಡಿನ ತೊಗೊಂಡೋಗಿ RC ಯಮಹ ಮತ್ತು ಟಿ ವಿ ಎಸ್ ಗಾಡಿಗೆ ಮೆರ್ಜ್ ಮಾಡಿ ತೆಗೆದಿರೋ ತಳಿ ಹೇಗಿದೆ ನೋಡಲ್ಲ. ರೈಡು ಕ್ರೂಸ್ ಕಂಟ್ರೋಲ್ ಹಾಗೆ ತುಂಬ ವೆಲ್ ಮೇಂಟೈನ್ ಮಾಡ್ತಿದ್ದಾನೆ. ಮೈಲೇಜ್ ಅಷ್ಟವರು ಈಗಲೂ ಹಳೇ ಗಾಡಿ ಆದರೂ ಗಾಡಿ ಮೈಲೇಜ್ ಮಾತ್ರ ಎಕ್ಸ್ಪೆಕ್ಟೇಷನ್ 35-40 35-40 ಎಕ್ಸ್ಪೆಕ್ಟೇಷನ್ ಪಕ್ಕ ಇಟ್ಕೋಬೋದು. ಸ್ಪೀಡು ಅಷ್ಟೇ 50 ಮಿನಿಮಮ್ ಆರಾಮಾಗಿ ಹೋಗುತ್ತೆ ಗಾಡಿ. ಆರಾಮಾಗಿ ಇಬ್ಬರು ಕೂತ್ಕೊಂಡು ಎಲ್ಲರೂ ಲಾಂಗ್ ರೈಡ್ ಆಗೋಲ್ಲ. ಲೋಕಲಾಗಿ ಇಲ್ಲಿಂದ ಏನೋ ನೀರು ತರೋಕ್ಕಾಗ್ಬೋದು, ತರಕಾರಿ ತರೋಕ್ಕಾಗ್ಬೋದು, ಏನೋ ಒಂದು ಲೋಡು 50-100 kg ವೆಯ್ಟ್ನ ಹೆವಿ ಡ್ಯೂಟಿ ಅಂತ ಹಾಕೋದು. ಜಮಾದಲ್ಲಿ ಹೆವಿ ಡ್ಯೂಟಿ ಅಂತ ಕರೆದಿದ್ದೆ ಈ ಗಾಡಿಗಳಿಗೆ. ಯಾಕಂದರೆ ತುಂಬ ಲೋಡ್ನ ಹೊತ್ತಿ ಮೆರೆದಂಥ ಈ ಟಿ ವಿ ಎಸ್ ಬೈಕು. ಈಗಲೂ ಎಷ್ಟೊಂದು ಜನದ ಕೈಲಿ ಟಿ ವಿ ಎಸ್ ಇರುತ್ತೆ. ಈಗ ಅವರು ಟಿ ವಿ ಎಸ್ ಮಾಡಿಫೈ ಮಾಡಿ 100 ಮಾಡಿದ್ರು. ಆದರೆ ಹೆವಿ ಡ್ಯೂಟಿ ಅಂದರೆ ಯಾವಾಗಲೂ ಈ ಗಾಡಿನೇ ಬರೋದು.
ನೋಡಲ್ಲ ಹೇಗಿತ್ತು ನಮ್ಮ ಟಿ ವಿ ಎಸ್ RC ಯಮಹ ಮಿಶ್ರ ತಳಿಯಲ್ಲಿ ಬಂದಂಥ ಈ ಬೈಕು. ಈ ಬೈಕ್ ಮಾಡಿಫೈ ಮಾಡಿದ್ದು ಮೆಕ್ಯಾನಿಕಲ್ಲ, ನಮ್ಮೂರು ಹುಡುಗ ಮಾದೇಶ್ ಅಂತ. ಅವನೊಂದು ಪಿಕ್ ಹಾಕ್ತೀನಿ, ಇವನೇ ಅವನು ನೋಡಿ. ಪೈಂಟ್ ಮಾಡಿ ಏನೋ ಮಾಡಿ ಸಾಹಸ ಮಾಡಿ ಗಾಡಿನ ಮಾಡಿದ್ದಾನೆ. ಈ ಇಂಡಿಕೇಟ್ರು ಒಬ್ಬ ಇವೆಲ್ಲ ಅವನೇ ಮಾಡಿರೋದೆಲ್ಲ ಸೇರ್ಕೊಂಡು ಏನೋ ಮಾಡಿ ಒಟ್ಟಿನಲ್ಲಿ ಜಾತ್ರೆ ಹೋಗಿ ಅದಕ್ಕಿಂತ ಚೆನ್ನಾಗಿ ಮಾಡಿಬಿಟ್ಟಿದ್ದಾನೆ. ಗಾಡಿ ಏನು ಜಾತ್ರೆ ಅನ್ಸಲ್ಲ, ಪೇಂಟನ್ನು ಚೆನ್ನಾಗಿ ಮಾಡ್ತಿದ್ದಾನೆ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಮೋರ್ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ಅಂತ ಹೇಳಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋಲಿ. ಗಂಟ ನಗಿಸ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.